ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಸಾಮಾನ್ಯ ಸಮಯ ಅಲ್ಲ. ಡಿಸೆಂಬರ್ 20ರ ನಂತರ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಗಳು ನಿಮ್ಮನ್ನೇ ಅಚ್ಚರಿ ಮೂಡಿಯುವಷ್ಟು ಬದಲಾವಣೆಗಳನ್ನು ತರುತ್ತೆ. ಸಂಪತ್ತಿನ ಕಾರಕನಾದ ಶುಕ್ರ, ಜ್ಞಾನ ಮತ್ತು ವಿಸ್ತಾರದ ಗುರು ಅವರೆಲ್ಲರ ಪ್ರಭಾವ ಜೊತೆಗೆ ಸೂರ್ಯ ಮತ್ತು ಮಂಗಳನ ಶಕ್ತಿಯ ಸಂಯೋಗದಿಂದ ನಿಮ್ಮ ಭಾಗ್ಯದ ಒಂದು ಹೆಬ್ಬಾಗಿಲು ಅನ್ನೋದು ನಿಧಾನವಾಗಿ ಆದರೆ ದೃಢವಾಗಿ ತೆರೆಯೋದಕ್ಕೆ ಆರಂಭ ಆಗುತ್ತೆ. ಈ ಸಮಯದಲ್ಲಿ ನಿಮ್ಮ ಬದುಕಿಗೆ 3 ಪ್ರಮುಖ ವ್ಯಕ್ತಿಗಳ ಪ್ರವೇಶ ಆಗುತ್ತೆ. ಇವರು ಯಾರು ಎಂಬುದೇ ನಿಮ್ಮ ಜೀವನದ ದಿಕ್ಕನ್ನೇ ಒಂದು ತಿರುಗಿಸುವ ರಹಸ್ಯವಾಗಿರುತ್ತೆ. ಮೊದಲ ವ್ಯಕ್ತಿ ನಿಮ್ಮ ವೃತ್ತಿ ಅಥವಾ ಹಣಕಾಸಿನ ಬದುಕಿಗೆ ಸಂಬಂಧಿಸಿದವರು ಆಗಿರುತ್ತಾರೆ. ಈ ವ್ಯಕ್ತಿ ನಿಮ್ಮ ಶ್ರಮವನ್ನು ಗುರುತಿಸುವವರು. ಇಷ್ಟು ದಿನ ನೀವು ಮಾಡ್ತಾ ಇರುವ ಕೆಲಸಕ್ಕೆ ಸರಿಯಾದ ಮೌಲ್ಯ ಸಿಗ್ತಾ ಇಲ್ಲ ಅಂತ ನಿಮಗೇನಾದರೂ ಅನಿಸಿದರೆ ಈ ವ್ಯಕ್ತಿಯ ಮೂಲಕ ಆ ಅನ್ಯಾಯಕ್ಕೆ ಅಂತ್ಯ ಬರುತ್ತೆ. ಇದು ನಿಮ್ಮ ಮೇಲಾಧಿಕಾರಿ ಆಗಿರಬಹುದು, ಹೊಸ ಉದ್ಯೋಗದ ಅವಕಾಶ ನೀಡುವ ವ್ಯಕ್ತಿ ಆಗಿರಬಹುದು, ಅಥವಾ ವ್ಯಾಪಾರದಲ್ಲಿ ದೊಡ್ಡ ಮಾರ್ಗದರ್ಶನ ನೀಡುವ ವ್ಯಕ್ತಿ ಆಗಿರಬಹುದು. ಈ ವ್ಯಕ್ತಿಯ ಮಾತು ಸರಳವಾಗಿರುತ್ತೆ, ಆದರೆ ಪರಿಣಾಮ ಗಾಢವಾಗಿರುತ್ತೆ. ನೀವು ತೆಗೆದುಕೊಳ್ಳಲು ಹೆದರಿದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ವ್ಯಕ್ತಿ ಧೈರ್ಯವನ್ನು ತುಂಬುತ್ತಾರೆ. ಇವರ ಆಗಮನದಿಂದ ನಿಮ್ಮ ಆದಾಯದಲ್ಲಿ ಸ್ಥಿರತೆ ಬರುತ್ತೆ. ಮಾತು, ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತೆ. ನೀವು ತೆಗೆದುಕೊಳ್ಳಲು ಹೆದರಿದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ವ್ಯಕ್ತಿ ಧೈರ್ಯವನ್ನು ತುಂಬುತ್ತಾರೆ. ಇವರ ಆಗಮನದಿಂದ ನಿಮ್ಮ ಆದಾಯದಲ್ಲಿ ಸ್ಥಿರತೆ ಹೆಚ್ಚಾಗುತ್ತೆ ಮತ್ತು ಒಂದು ಹಣದ ಒಂದು ಕೈಯಲ್ಲಿ ಯಾವಾಗಲೂ ಹಣ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಇನ್ನು ಎರಡನೇ ವ್ಯಕ್ತಿ ಬಗ್ಗೆ ಹೇಳೋದಾದರೆ ನಿಮ್ಮ ಭಾವನಾತ್ಮಕ ಮತ್ತು ಸಂಬಂಧದ ಬದುಕಿಗೆ ಪ್ರವೇಶ ಮಾಡುವವರು. ವೃಷಭ ರಾಶಿಯವರು ಒಮ್ಮೆ ಪ್ರೀತಿಸಿದರೆ ಅಥವಾ ನಂಬಿದರೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಆದರೆ ಇದೇ ಗುಣದಿಂದ ಹಲವಾರು ಬಾರಿ ನೀವು ನೋವನ್ನು ಕೂಡ ಅನುಭವಿಸಿದ್ದೀರಾ. ಡಿಸೆಂಬರ್ 20ರ ನಂತರ ಬರುವ ಈ ವ್ಯಕ್ತಿ ನಿಮ್ಮ ಹೃದಯದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವವರು. ಮಾತನಾಡದೇ ಇದ್ದರೂ ನಿಮ್ಮ ಮೌನವನ್ನು ಓದುವ ಒಂದು ಶಕ್ತಿ ಇವರಿಗೆ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಿರಬಹುದು, ಭವಿಷ್ಯದ ಪ್ರೀತಿ ಪಾತ್ರರು ಆಗಿರಬಹುದು, ಅಥವಾ ಈಗಿರುವ ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯುವ ವ್ಯಕ್ತಿ ಆಗಿರಬಹುದು. ಇವರಿಂದ ನಿಮ್ಮ ಮನಸ್ಸಿಗೆ ಭದ್ರತೆ ಸಿಗುತ್ತೆ, ಅನುಮಾನಗಳು ದೂರವಾಗುತ್ತೆ, ಹೃದಯದ ಮೇಲೆ ಇದ್ದ ಭಾರ ಇಳಿಯುತ್ತೆ. ಈ ವ್ಯಕ್ತಿಯ ಜೊತೆಗೆ ನೀವಿದ್ದಾಗ ನಿಮಗೆ ಶಾಂತಿ ಅನ್ನೋದು ದೊರೆಯುತ್ತೆ. ಈ ಸಂಬಂಧ ದೈವಿಕ ಎನ್ನುವುದರ ಸಂಕೇತವಾಗಿ ಇರುತ್ತೆ. ಮೂರನೇ ವ್ಯಕ್ತಿ ನಿಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಕಾರಣವಾಗುವವರು. ಈ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರಾಗಿರಬಹುದು ಅಥವಾ ಜೀವನ ಅನುಭವದಲ್ಲಿ ತುಂಬ ಪರಿಪಕ್ವ ಆಗಿರಬಹುದು. ಇವರ ಮಾತುಗಳು ನಿಮ್ಮೊಳಗಿನ ಭಯ, ಗೊಂದಲ ಮತ್ತು ಅಸ್ಥಿರತೆಯನ್ನು ಕರಗಿಸುತ್ತೆ. ವೃಷಭ ರಾಶಿಯವರು ಹೊರಗಿನಿಂದ ಗಟ್ಟಿಯಾಗಿದ್ದರೂ ಕೂಡ ಒಳಗೊಳಗೆ ಇವರು ತುಂಬ ಯೋಚಿಸುವ ಮತ್ತು ಒಂದು ಮೃದು ಸ್ವಭಾವದವರು ಇವರಾಗಿರ್ತಾರೆ. ಈ ವ್ಯಕ್ತಿಯನ್ನಿದ್ದರೆ ಅವರು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸ್ತಾರೆ. ಜೀವನದಲ್ಲಿರುವ ಒಂದು ಸಣ್ಣ ಎಲ್ಲ ಸಣ್ಣ ಸ್ಮಾಲ್ ಘಟನೆಗಳೇನಿದೆ ಅದೆಲ್ಲದಕ್ಕೂ ನೀವು ಕಳವಳ ಪಡುವುದನ್ನು ನಿಲ್ಲಿಸಬೇಕು. ದೊಡ್ಡ ದೃಷ್ಟಿಯಿಂದ ಬದುಕುವುದನ್ನು ನಿಮಗೆ ಅವರು ಕಲಿಸ್ಕೊಡ್ತಾರೆ. ಇವರ ಒಂದು ಡೈರೆಕ್ಷನ್ನಲ್ಲೇ, ಇವರ ಒಂದು ಮಾರ್ಗದರ್ಶನದಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ಏನಿದ್ದಾವೆ ಅವು ಹೆಚ್ಚು ಸ್ಪಷ್ಟ ಮತ್ತು ಫಲಪ್ರದವಾಗಿರುತ್ತೆ. ಈ 3 ಜನ ವ್ಯಕ್ತಿಗಳು ಒಂದೇ ಟೈಮಲ್ಲಿ ಬಂದರೂ ಕೂಡ ಪ್ರತಿಯೊಬ್ಬರ ಪಾತ್ರ ವಿಭಿನ್ನವಾಗಿರುತ್ತೆ. ಒಬ್ಬನು ನಿಮ್ಮ ಕೈ ಹಿಡಿದು ಮೇಲೆತ್ತಿದ್ರೆ ಇನ್ನೊಬ್ಬನು ನಿಮ್ಮ ಹೃದಯವನ್ನು ಗುಣಪಡಿಸ್ತಾರೆ, ಇನ್ನು ಮೂರನೆಯವನು ನಿಮ್ಮ ಆತ್ಮವನ್ನು ಬಲಪಡಿಸ್ತಾರೆ. ಇದು ಸಾಮಾನ್ಯ ಸಂಯೋಗವಲ್ಲ. ಗುರು ಮತ್ತು ಶುಕ್ರನ ಕೃಪೆಯಿಂದ ವೃಷಭ ರಾಶಿಯವರಿಗೆ ಸಿಗುವ ಅಪರೂಪದ ಅವಕಾಶ ಇದು. ಆದರೆ ಇಲ್ಲಿ ನೀವು ಒಂದು ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ. ಈ ಟೈಮಲ್ಲಿ ನೀವು ಅಹಂಕಾರ ಪಡೋದು ಅಥವಾ ಹಠಕ್ಕೆ ನೀವು ಏನಾದರೂ ಜಾಗ ಕೊಟ್ಟರೆ ಆ ಪರಮಾತ್ಮನ ಆಶೀರ್ವಾದ ಏನಿದೆ ಅದು ಕೈ ತಪ್ಪುವ ಸಾಧ್ಯತೆ ಕೂಡ ಇರುತ್ತೆ. ವೃಷಭ ರಾಶಿಯವರು ತಮ್ಮ ತೀರ್ಮಾನಗಳ ಮೇಲೆ ಬಹಳ ಗಟ್ಟಿಯಾಗಿ ನಿಲ್ಲುವವರು. ಆದರೆ ಡಿಸೆಂಬರ್ 20ರ ನಂತರ ಸ್ವಲ್ಪ
ವಿನಮ್ರತೆ ಮತ್ತು ಬದಲಾವಣೆಗೆ ತೆರೆದ ಮನಸ್ಸು, ನೀವು ಓಪನ್ ಮೈಂಡೆಡ್ ಆಗಿ ಇರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಬದಲಾವಣೆಗಳು ಆಗಬಹುದು. ಕೆಲವೊಂದು ಸಂಬಂಧಗಳು ದೂರ ಕೂಡ ಆಗಬಹುದು. ಆದರೆ ಅದು ನಷ್ಟ ಅಲ್ಲ, ಅದು ನಿಮ್ಮ ಜೀವನದಲ್ಲಿ ಹೊಸದಾಗಿ ಪ್ರವೇಶ ಮಾಡುವ ಈ 3 ವ್ಯಕ್ತಿಗಳಿಗೆ ಜಾಗ ಸೃಷ್ಟಿಸುವ ಪ್ರಕ್ರಿಯೆ. ಹಳೆಯದು ಬಿಟ್ಟರೆ ಮಾತ್ರ ಹೊಸದು ಬರೋದು ಎಂಬ ಸತ್ಯವನ್ನು ಈ ಗ್ರಹ ಗತಿ ನಿಮಗೆ ಕಲಿಸುತ್ತೆ. ನಿಮ್ಮ ಒಳಗಿನ ಧೈರ್ಯ, ಶಿಸ್ತು ಮತ್ತು ಸಹನೆ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಬಲವಾಗಿರುತ್ತೆ. ನೀವು ಮೌನವಾಗಿ ಮಾಡಿದ ಶ್ರಮ ಈಗ ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಡಿಸೆಂಬರ್ 20ರ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ನಡೆಯುವ ಈ ಬದಲಾವಣೆಗಳು ನಿಧಾನವಾಗಿ ಆದರೆ ಶಾಶ್ವತವಾಗಿರುತ್ತೆ. ಇದು ಕ್ಷಣಿಕ ಅದೃಷ್ಟ ಅಲ್ಲ, ಇದು ಮುಂದಿನ ಹಲವು ವರ್ಷಗಳ ಜೀವನಕ್ಕೆ ಬೀಜ ಬಿತ್ತುವ ಸಮಯ. ಈ 3 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಂದಾಗ ಅವರನ್ನು ಗುರುತಿಸುವ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾನೆ. ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ, ಆತುರದ ನಿರ್ಧಾರ ತೆಗೆದು ಹೋಗಬೇಡಿ. ಆದರೆ ಅವಕಾಶ ಬಂದಾಗ ಹಿಂದೆ ಸರಿಯೋದಕ್ಕೆ ಹೋಗಬೇಡಿ. ಶುಕ್ರನ ಅನುಗ್ರಹ ನಿಮ್ಮ ಮೇಲೆ ಇದೆ. ಗುರುನ ಕೃಪೆ ದಾರಿ ತೋರಿಸುತ್ತೆ. ನಿಮ್ಮ ಜೀವನದ ಹೆಬ್ಬಾಗಿಲು ತೆರೆಯುತ್ತೆ. ಧೈರ್ಯವಾಗಿ ಒಳಗೆ ಕಾಲಿಡಿ. ವೃಷಭ ರಾಶಿಯವರೇ, ನಿಮ್ಮ ಸಮಯ ಶುರು ಆಗ್ತಾ ಇದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಈ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತು ನಿಮ್ಮದು ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರು ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.